ತಮಿಳುನಾಡಿನಲ್ಲಿ ನೋಡಿ ಹೊಸ ಯುಗಾರಂಭ ಆರಂಭ ಆಗಿದೆ. ಚುನಾವಣಾ ಫಲಿತಾಂಶದ ಬಗ್ಗೆ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ತಮಿಳುನಾಡು ಫಲಿತಾಂಶದಿಂದ ಆಶ್ಚರ್ಯ ಆಗಿದೆ, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇದನ್ನ. 30ರಿಂದ 40% ವೋಟ್ ಹೋಗಬಹುದು ಅಂದ್ಕೊಂಡಿದ್ವಿ. ಈ ಪ್ರಮಾಣದಲ್ಲಿ ಬದಲಾವಣೆ ನಿರೀಕ್ಷೆ ಮಾಡಿರಲಿಲ್ಲ. ಕೇರಳದಲ್ಲಿ ಗೆಲ್ತೀವಿ ಅಂತ ನನಗೆ ಹೋಪ್ ಇತ್ತು, ಆದ್ರೆ ಆಗ್ಲಿಲ್ಲ. ಚುನಾವಣಾ ಫಲಿತಾಂಶದ ಬಗ್ಗೆ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಎಕ್ಸ್ಪೆಕ್ಟೇಷನ್ ಸಮ್ಟೈಮ್ಸ್ ಹರ್ಟ್ ಆಗುತ್ತೆ ನೋಡಿ. ಈಗ ಓವರ್ ಎಕ್ಸ್ಪೆಕ್ಟೇಷನ್ ಇಲ್ಲಿ ಆಕ್ಚುಲಿ ಹೇಳ್ಬೇಕಂತಂದ್ರೆ ಕಾಂಗ್ರೆಸ್ ಇಟ್ಕೊಂಡಿತ್ತು, ಬಟ್ ಅದು ಎಲ್ಲೋ ಒಂದು ಕಡೆ ವಿಫಲ ಆಯಿತು. ಎಫರ್ಟ್ ಎಲ್ಲೋ ಒಂದು ಕಡೆ ಕುಲಾಯಿಸಲಿಲ್ಲ. ತಮಿಳುನಾಡಿನಲ್ಲಿ ಹೊಸ ಯುಗಾರಂಭವನ್ನ ಇದೀಗ ದಳಪತಿ ವಿಜಯ್ ಅವರು ಮಾಡಿದ್ರು. ಸೊ ಈಗ ಎಲ್ಲೆಲ್ಲಿ ಏನೇನಾಗಿದೆ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡ ನಂತರ ಒಂದು ಕಡೆ ಆಶ್ಚರ್ಯ ಆಗಿದೆ ತಮಿಳುನಾಡನ್ನ ಕಂಡು. ಇನ್ನೊಂದು 30-40% ವೋಟ್ ಹೋಗ್ಬೋದು ಅಂತ ಅಂದ್ಕೊಂಡಿದ್ವಿ, ಆದ್ರೆ ಈ ರೀತಿಯಾದಂತಹ ಬದಲಾವಣೆ ಆಗುತ್ತೆ ಅಂತ ವಿ ನೆವರ್ ಎಕ್ಸ್ಪೆಕ್ಟ್ ಅಂದಿದ್ದಾರೆ. ಇನ್ನು ಈ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾವು. ಅಷ್ಟೇ ಅಲ್ಲದೆ ಕೇರಳದಲ್ಲಿ ನಾವೇ ವಿಜಯ ಪತಾಕಿಯನ್ನ ಹಾರಿಸ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ನಂಬಿಕೆ ಇತ್ತು, ಆದ್ರೆ ನಂಬಿಕೆ ಹುಸಿ ಆಯ್ತು ಅಂತ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ದೊಡ್ಡ ಬೆಂಬಲ ಸಿಕ್ಕಿದೆ. ನಮಗೆಲ್ಲ ಆಶ್ಚರ್ಯನಪ್ಪ ಅಂತಂದ್ರೆ ತಮಿಳುನಾಡು ಒಂದು ಹೊಸ ಯುಗ ಪ್ರಾರಂಭ ಆಗಿದೆ. ನೀವು ಅಂದ್ಕೊಂಡಿದ್ದು ಡಿಎಂಕೆ ಬರುತ್ತೆ ಅಂತ ಹೆಚ್ಚು ಕಮ್ಮಿ, ಬಟ್ ಅಲ್ಲಿ ಬದಲಾಗಿದ್ದು ಮತ್ತೆ ಅಲ್ಲಿ ಜನರ ನಿರೀಕ್ಷೆನೇ ಬೇರೆ. ಮಾಡಕ್ಕಾಗಲಿಲ್ಲ. ಕೆಲವು ನಮ್ಮ ಲೋಕಲ್ ಲೀಡರ್ಸ್ ಹೇಳಿದ್ರು, ಬಟ್ ಆದ್ರೆ ನಮ್ಮ 40 ವರ್ಷದ ಸಂಬಂಧ ನಂಬಿಸ್ತಾನೆ ಹೆಂಗ್ ಬೇಕಾಗ್ತದೆ. ಒಟ್ಟಾಗಿ ರಾಹುಲ್ ಗಾಂಧಿ ಅವರು ಕಾಣಿಸ್ಕೊಳ್ಳಿಲ್ಲ ಅನ್ನುವಂಥದ್ದು ಕೂಡ ಕಾರಣ ಏನಂತ ಆಯ್ತು ಸರ್. ಸ್ಟಾಲಿನ್ ಅವ್ರ ಜೊತೆ ಒಟ್ಟಾಗಿ ಅಲ್ಲಿ ವೇದಿಕೆಗಳನ್ನ ಹಂಚ್ಕೊಳ್ಳಿಲ್ಲ ಅನ್ನುವಂಥದ್ದು ನಾನು ಮಾತಾಡೋಕ್ಕಾಗಲ್ಲ. ಪಾರ್ಟಿ ಏನ್ ತೀರ್ಮಾನ ಮಾಡ್ತಾರೆ, ನಾವೆಲ್ಲ ಹೋಗಿದ್ದೀವಲ್ಲ, ನಾನು ಹಂಚ್ಕೊಂಡಿದ್ದೀವಲ್ಲ. ಬಟ್ ಈ ಸೆಲೆಬ್ರಿಟಿ ಅಂದಿದ ತಕ್ಷಣ ಎಲ್ಲವೂ ವೋಟ್ ಕನ್ವರ್ಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಮರ್ಶೆಗಳು ಬಂದಿತ್ತು. ಅವು ಒಂದು 30-40% ವೋಟು ಮುಟ್ತದೆ ಅಂದ್ಕೊಂಡಿದ್ದೆವು ನಾವು. ಬಟ್ ಇಷ್ಟು ಮೇಜರ್ ಶಿಫ್ಟ್ ಆಗ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಪೊಲಿಟಿಕಲ್ ರೀಡಿಂಗ್ ವಾಸ್ ರಾಂಗ್. ನಾನು ಈ ನಮ್ಮ ಬಾರ್ಡರ್ಗಳೆಲ್ಲ ಹೋಗಿದ್ದಲ್ಲ, ಅದನ್ನೆಲ್ಲ ಗಮನಿಸಿದ್ದೆ. ಸರ್, ಎಲ್ಲಕ್ಕಿಂತ ಆಶ್ಚರ್ಯ ನೀವು ಅಸ್ಸಾಂಗೆ ಹೋಗಿದ್ದು, ಅಲ್ಲಿ ನಿಮ್ಗೆ ಕೈ ಹಿಡಿಲಿಲ್ಲ ಅಂತ ಮತದಾರ. ನೀವೇ ಉಸ್ತುವಾರಿ ಇಲ್ಲ, ಅಲ್ಲಿ ಅಬ್ಸರ್ವರ್ ಆಗಿದೆ. ಹೌದು, ಉಸ್ತುವಾರಿ ನೀವು ಅಲ್ಲೇ ಬೀಡು ಬಿಟ್ಟಿದ್ರಿ, ಹೋಗೋದು ಬರೋದು ಮಾಡ್ತಿದ್ರಿ. ಹೋಗಿ ನಮ್ಮ ಡ್ಯೂಟಿ ಪಾರ್ಟಿ ಏನ್ ಕೆಲಸ ಇರ್ತದೆ ಮಾಡ್ಬೇಕಲ್ಲ. ನಾವು ಇನ್ನೂ ಸ್ವಲ್ಪ ಜಾಸ್ತಿ ಸೀಟ್ನ ನಿರೀಕ್ಷೆ ಮಾಡಿದ್ದು. ಒಂದು 50ವರೆಗೂ ನಾವು ಬರ್ತೀವಿ ಅಂತ ನಮಗೆ ನಿರೀಕ್ಷೆ ಇದೆ. ಲೋಕಲ್ ಅವರು 50 ಬಿಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಏನು ಮಿಸ್ಟೇಕ್ ಆಯ್ತು ಅಂತ ಪ್ರಾಬ್ಲಮ್ ಆಯ್ತು ಸರ್. ನೀವು ಅನ್ಕೊಂಡಿದ್ದು ಬೇರೆ, ಆದ್ರೂ ಆಗಿದ್ದೇ ಬೇರೆ. ಇಲ್ಲಿ ಡಿಲಿಮಿಟೇಷನ್ ಇದೆಯಲ್ಲ, ಡಿಲಿಮಿಟೇಷನ್ಗೆ ಬಹಳ ಪ್ಲಾನ್ಡ್ ಆಗಿ ಡಿಲಿಮಿಟೇಷನ್ ಮಾಡಿದ್ದಾರೆ ಅವರು. ಎಲ್ಲ ಮೈನಾರಿಟೀಸ್ ಒಂದ್ ಕಡೆ ಶಿಫ್ಟ್ ಮಾಡಿ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ ಏನಾಯ್ತು ಸರ್? ಯಾಕೆ ಸರ್ ವೆಸ್ಟ್ ಬೆಂಗಾಲ್ ಅಫಿಷಿಯಲ್ ಮಿಷನ್ ಅಷ್ಟೇ. ವೆಸ್ಟ್ ಬೆಂಗಾಲ್ ಇಸ್ ಎಲೆಕ್ಷನ್ ಮಿಷನ್, ಅಫಿಷಿಯಲ್ ಮಿಷನ್ ಎಷ್ಟು ದುರುಪಯೋಗ ಮಾಡಬೇಕು ಮಾಡಿದ್ದಾರೆ. ಬಟ್ ಇಲ್ಲೆಲ್ಲ ಇತರ ಸ್ಟೇಟ್ಗಳಲ್ಲಿ ಇಲ್ಲದೆ ಇರುವಂತದ್ದು ಯಾಕೆ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾತ್ರ ಯಾಕೆ ಆ ಎಕ್ಸ್ಪೆಕ್ಟೇಷನ್ ನಿಮಗೆ? ಮಾಡೋದು ಬಹಳ ಪ್ರಯತ್ನ ಮಾಡೋದು ಆಗಿರಲಿಲ್ಲ. ಈಗೆಲ್ಲ ಆಗಿ ವೋಟ್ಗಳೆಲ್ಲ ಡಿಲೀಟ್ ಮಾಡಿ 2 ಲಕ್ಷಕ್ಕೂ ಹೆಚ್ಚು ಏನಪ್ಪಾ ಹಲೋ ಆಲ್ಮೋಸ್ಟ್ 20ರಿಂದ 30 ಸಾವಿರ ಆಗಿದೆ ಅಂತ ಹೇಳಿದೆ. 12 ಇತ್ತು ಅಂದ್ರು. ದಾವಣಗೆರೆನಲ್ಲಿ ಆಲ್ಮೋಸ್ಟ್ 20ರಿಂದ 30 ಸಾವಿರ ಲೀಡ್ ಬರಬೇಕಾಗಿತ್ತು, ಬಟ್ ಕಡಿಮೆ ಬರ್ತಾ ಇದೆ. ಏನು 20-30 ಸಾವಿರ ಇವೆಲ್ಲ ಗೊಂದಲ ಆದ್ಮೇಲೆ 20 ಸಾವಿರ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ನಾವು ಕಂಫರ್ಟಬಲ್ ಆಗಿ ಗೆಲ್ತೀವಿ ಅನ್ನೋದು ನಮ್ಮ ವಿಶ್ವಾಸ. ಮತ ಬರ್ಲಿಕ್ಕೆ ಏನ್ ಕಾರಣ ಇರು? ಇವೆಲ್ಲ ನಾನು ಮಾತಾಡಕ್ ಹೋಗಲ್ಲ. ಈಗಾಗಲೇ ಬೆಳಗ್ಗೆ CM ಹೇಳಿದ್ದಾರೆ. ನಾನು ನಿನ್ನೆ ಅದ್ರ ಮೇಲೆ ವಾಪಸ್ ಆದಂತ ಎಲ್ಲ ಬೆಳವಣಿಗೆ ಒಂದು ರೀತಿ ಕೈಗನ್ನಡಿ